बेळगाव शहरातील महिलांची फसवणूक केलेल्या आरोपी बाबासाहेब कोळेकरच्या अटकेसाठी विशेष पोलीस पथकाची रचना करण्यात आली आहे, अशी माहिती शहर पोलीस आयुक्त भूषण बोरसे यांनी दिली। मंगळवारी बेळगावमध्ये पत्रकारांशी बोलताना त्यांनी सांगितले की बेळगाव शहरातील शेकडो महिलांना घर बसल्या रोजगार देण्याच्या नावाखाली आरोपी बाबासाहेबने एक ऑफिस सुरू केले। आरोपी बाबासाहेब लक्ष्मण कोळेकर सोलापुर ಮೂಲದ ನಿವಾಸಿ ಇವನು ಇದ್ದಾನೆ। ಈ ಪ್ರಕರಣ ಏನಿದೆ ಅಂದ್ರೆ ಇವನು ಆರೋಪಿ ಬಾಬಾಸಾಹೇಬ್ ಲಕ್ಷ್ಮಣ್ ಕೋಳೇಕರ್ ಇವನು ಇಲ್ಲಿ ಒಂದು ಬಿಎಂ ಗ್ರೂಪ್ ಮಹಿಳಾ ಗೃಹ ಉದ್ಯೋಗ ಸಮೂಹ ಅಂತ ಒಂದು ಆಫೀಸ್ ಓಪನ್ ಮಾಡಿದ್ದಾನೆ। ಇದರಲ್ಲಿ ಅವನು ಆಫರ್ ಏನು ಕೊಟ್ಟಿದ್ದಾನೆ ಅಂದ್ರೆ ಈ ಮಹಿಳೆಯರು ಮನೆಯಿಂದನೇ ಕೆಲಸ ಮಾಡಬಹುದು। ಅವನು ಲೂಸ್ ಅಗರಬತ್ತಿ ಕೊಡ್ತಾರೆ, ಅವರು ಅದಕ್ಕೆ ಪ್ಯಾಕಿಂಗ್ ಮಾಡ್ಕೊಂಡು ಕೊಡಬೇಕು। 30 ಬಂಡಲ್ದು ಪ್ಯಾಕಿಂಗ್ ಮಾಡಿದರೆ 20 ದಿನ ಆಮೇಲೆ ಅದು ಡೆಲಿವರಿ ಮಾಡಿದ ಮೇಲೆ ಅವರಿಗೆ 3000 ರೂಪಾಯಿ ಸಿಗುತ್ತೆ। ಈ ಕೆಲಸ ಮಾಡಬೇಕಾದ್ರೆ ಅವರು ಈ ಆರೋಪಿಯಿಂದ ಒಂದು ಐಡಿ ಕಾರ್ಡ್ ತಗೋಬೇಕು ಮತ್ತು ಐಡಿ ಕಾರ್ಡ್ದು ಚಾರ್ಜಸ್ ಅವನು 2500 ರೂಪಾಯಿ ಇಟ್ಟಿದ್ದಾನೆ। ಸೊ ಸಾಕಷ್ಟು ಮಹಿಳೆಯರು ಇದು ಐಡಿ ಕಾರ್ಡ್ ಅವನಿಂದ ತಗೊಂಡಿದ್ದಾರೆ। ಸೊ ಒಂದೊಂದು ಮಹಿಳೆ 10, 20, 30, 40 ಆ ಥರ ಐಡಿ ಕಾರ್ಡ್ ಅವನಿಂದ ತಗೊಂಡಿದ್ದಾರೆ। ಮತ್ತು ಅವನು ಸ್ಟಾರ್ಟಿಂಗ್ನಲ್ಲಿ ಅದು ಸ್ವಲ್ಪ ಅಗರಬತ್ತಿ ಕೂಡ ಕೊಟ್ಟಿದ್ದಾನೆ। ದುಡ್ಡು ಕೇಳೋಕ್ಕೆ ಶುರು ಮಾಡಿದಾಗ ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡು ಈಗ ಫೈನಲಿ ಅವನು ಅಬ್ಸ್ಕೊಂಡ್ ಆಗಿದ್ದಾನೆ। ಈ ಮಹಿಳೆಯರು ಇಲ್ಲಿ ನಮಗೆ ಅಪ್ರೋಚ್ ಆಗಿದ್ದಾರೆ, ನಾವು ತಕ್ಷಣ ಇದು FIR ಮಾಡಿದ್ದೀವಿ ಮತ್ತು ನೂರಾರು ಹೆಣ್ಮಗಳಿಗೆ ಇದು ಮೋಸ ಆಗಿದೆ ಅಂತ ಮಾಹಿತಿ ಬಂದಿದೆ। ಅದರಲ್ಲಿ ಇದು ಪ್ರಕರಣವನ್ನು ಗಂಭೀರವನ್ನು ನೋಡಿಕೊಂಡು ನಾವೊಂದು ಸ್ಪೆಷಲ್ ತಂಡ ರಚನೆ ಮಾಡಿದ್ದೀವಿ। ಶಹಾಪುರ್ ಇನ್ಸ್ಪೆಕ್ಟರ್ ಕೆಳಗಡೆ ತಂಡ ಕೆಲಸ ಮಾಡುತ್ತೆ। ನಮ್ಮದು ಕ್ರೈಮ್ ಸಿಬ್ಬಂದಿ, ನಮ್ಮದು ಟೆಕ್ನಿಕಲ್ ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ। ಬೇಗನೆ ಇವನಿಗೆ ನಾವು ದಸ್ತಗಿರಿ ಮಾಡ್ತೀವಿ ಮತ್ತು ಈ ದೂರುದಾರರು ಯಾರಿದ್ದಾರೆ ಅವರದ್ದು ಹಣ ವಾಪಸ್ ಕೊಡೋಕೆ ನಾವು ಪ್ರಯತ್ನ ಮಾಡ್ತೀವಿ। ಸರ್, ಏರಿಯಾದಲ್ಲಿ ಲೀಡರ್ಸ್ ಇದ್ದಾರಂತೆ, ಲೀಡರ್ಸ್ನ ಮಾಡ್ರಿ ಅಂತ ಅಂದಾರೆ। ಅದೆಲ್ಲ ಪ್ರಕರಣದಲ್ಲಿ ಗೊತ್ತಾಗ್ತದೆ। ಸದ್ಯಕ್ಕೆ ನಮ್ದು ಫೋಕಸ್ ಅವನ ಆರೋಪಿಗೆ ಹಿಡಕ್ಕೆ ನಾವು ಮಾಡ್ತಾ ಇದ್ವಿ, ಆಮೇಲೆ ದಸ್ತಗಿರಿ ತನಿಖೆನಲ್ಲಿ ಎಲ್ಲ ಹೊರಗಡೆ ಬರುತ್ತೆ। FIR ನಲ್ಲಿ 4-5 ಹೆಸರು ಮಾತ್ರ ಕೊಟ್ಟಿದ್ದಾರೆ ಅವರು। ಏನು ಜನರ ಜೊತೆಗೆ ಮಾತಾಡ್ತಾರೆ, ನೂರಾರು ಹೆಣ್ಮಕ್ಳಿಗೆ ಇದು ಮೋಸ ಆಗಿದೆ ಮತ್ತು ಒಂದೇ ಹೆಣ್ಮಕ್ಳು ಬರೀ ಒಂದು ಐಡಿ ತಗೊಂಡಿಲ್ಲ, 10, 20, 30 ತಗೊಂಡಿದ್ದಾರೆ। ಸೊ ಇಂಡಿವಿಜುವಲ್ ಫ್ರಾಡ್ ಕಡಿಮೆ ಇದೆ, ಬಟ್ ದೊಡ್ಡದು ತಗೊಂಡಿದ್ರೆ ಮ್ಯಾಗ್ನಿಟ್ಯೂಡ್ ಸ್ವಲ್ಪ ಜಾಸ್ತಿ ಆಗುತ್ತೆ। ಗೃಹಲಕ್ಷ್ಮಿ ದುಡ್ಡು ಏನು ಸೇವಿಂಗ್ಸ್ ಬಂದಿತ್ತು ಅಂತದನ್ನು ಹೋಗಿ ಅವನು ಆ ಥರ ಆಗಿದೆ। ಸೊ ಅದು ಎಲ್ಲ ತನಿಖೆಯಲ್ಲಿ ಬರುತ್ತೆ। ಇದು ಎಲ್ಲ ರೈಟ್ ನಾವು ಪ್ರಯಾರಿಟಿ ಏನಿದ್ರೆ ಅವನಿಗೆ ದಸ್ತಗಿರಿ ಮಾಡಬೇಕು, ದಟ್ ಇಸ್ ಅವರ್ ಪ್ರಯಾರಿಟಿ। ಅದು ಎಕ್ಸಾಕ್ಟ್ಲಿ ಹೇಳಕ್ಕೆ ಆಗಲ್ಲ। ಈಗ ನಾವು ಎಲ್ಲ ಯಾರ್ಯಾರು ಹೆಣ್ಮಕ್ಳಿಗೆ ಮೋಸ ಆಗಿದೆ ಅವರು ಮುಂದೆ ಬರಬೇಕು, ಇವನಿಗೆ ಹಿಡ್ಕೊಂಡಿದ ಮೇಲೆ ಇವ್ರದ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಪೇಪರ್ ವರ್ಕ್ ಎಲ್ಲ ನೋಡಿದ ಮೇಲೆ ಎಕ್ಸಾಕ್ಟ್ ಮ್ಯಾಗ್ನಿಟ್ಯೂಡ್ ಎಷ್ಟು ಇದೆ ಅದು ಗೊತ್ತಾಗುತ್ತೆ। ಇನ್ನೊಂದು ಇದೆ, ಇದು ಬರೀ ಒಂದು ಪ್ರಕರಣ ಇಲ್ಲ, ಬಟ್ ತಿಂಗಳಕ್ಕೆ ಒಂದು ಬೇರೆ ಬೇರೆ ಮೋಸ ಕಂಪ್ಲೇಂಟ್ ನಮ್ಮ ಹತ್ರ ಬರ್ತಾ ಇದೆ। ಕೆಲವು ಅದು ನಿಮ್ಮದು ಸಾಲ 50% ಮಾಡಿಕೊಡ್ತೀವಿ, ಕೆಲವು ತಿಂಗಳಕ್ಕೆ 10% ಬಡ್ಡಿ, 20% ಬಡ್ಡಿ ಅಂತ। ಸೊ ಜನ ಇದಕ್ಕೆ ಬಹಳ ಈಸಿಯಾಗಿ ಅದಕ್ಕೆ ಟ್ರ್ಯಾಪ್ ಆಗ್ತಾ ಇದ್ರೆ, ಅಮಾಯಕರು, ನಮ್ಮ ವಿಕ್ಟಿಮ್ಸ್, ನಮ್ಮ ಪಬ್ಲಿಕ್। ಸೊ ನಾವು ಕಂಟೆಂಪ್ಲೇಟ್ ಮಾಡ್ತಾ ಇದ್ವಿ, ಸ್ವಲ್ಪ ಇದು ವೆರಿಫಿಕೇಶನ್ ತರ ಇರಬೇಕು। ಏನು ಅಂದರೆ ಯಾವ ಥರ ಯಾವುದೇ ಸ್ಕೀಮ್ ಬಂದರೆ ದೇರ್ ಶುಡ್ ಬಿ ಒನ್ ಯೂನಿಟ್ ವೇರ್ ಜನ ಬರ್ಬೋದು, ಅಲ್ಲಿ ಕೇಳ್ಬೋದು ಸರಿ ಸ್ಕೀಮ್ ಜೆನ್ವಿನ್ ಇದೆ ಅಥವಾ ಇಲ್ಲ। ಫಾರ್ ಎಕ್ಸಾಂಪಲ್ ಇವನು ಉದ್ಯೋಗ ಸಮೂಹ ಅಂತ ಹೇಳಿದ್ದಾನೆ, ಇವನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ದಾನೆ ಆಗಿಲ್ಲ, ಅಥವಾ ಕೋಆಪರೇಟಿವ್ ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಿದ್ದಾನೆ, ಕಂಪನಿ ಆಕ್ಟ್ ನಲ್ಲಿ ರಿಜಿಸ್ಟರ್ ಆಗಿದ್ದಾನೆ ಆಗಿಲ್ಲ, ಒಂದು ಬ್ಯಾಂಕ್ ಅಕೌಂಟ್ ಇದೆ ಅಥವಾ ಇಲ್ಲ, ಒಂದು ಬಂಡವಾಳ ಎಷ್ಟು ಇದೆ, ಫ್ಯೂ ಥಿಂಗ್ಸ್ ಕ್ಯಾನ್ ಬಿ ವೆರಿಫೈಡ್। ಸೊ ಬರೋ ದಿನಗಳಲ್ಲಿ ವಿಲ್ ವೆರಿಫೈ, ಟಾಕ್ ವಿತ್ ರೆವಿನ್ಯೂ ಅಥಾರಿಟೀಸ್ ಆ್ಯಂಡ್ ಒಂದು ವೆರಿಫಿಕೇಶನ್ ಸೆಂಟರ್ ನಮಗೆ ಮಾಡೋಕ್ಕೆ ಸಾಧ್ಯ ಇದ್ರೆ ಜನ ಅಲ್ಲಿ ದುಡ್ಡು ಹಾಕೋಕ್ಕಿಂತ ಮುಂಚೆ ದೇ ಕ್ಯಾನ್ ಗೋ ಅಂಡ್ ಚೆಕ್ ಮಾಡಬಹುದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ। शहापूरचे CPI यांच्या नेतृत्वाखाली विशेष पथक तयार करण्यात आले असून आरोपीला पकडण्यासाठी जाळी टाकण्यात आले आहे। विनोद कोलकार, KMM मराठी, बेळगाव।